ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನೀವು ಅಂದ್ಕೊಳ್ಬೋದು ಏನಿದು ಡೈಲಿ ವ್ಲಾಗ್ಸನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿ. ನಿಮ್ಮಲ್ಲಿ ಕೆಲವರಾದರೂ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ಮಾಡ್ಕೊಂಡಿರ್ತೀರ. ಹಾಗೆಯೇ ನಾನು ಅಂದ್ಕೊಂಡಿದ್ದೇನೆ ಈ ಒಂದು 2026ಅಲ್ಲಿ ಆದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳ್ತಾರಲ್ವ, ಹಾಗೆ ಕಾನ್ಸ್ಟೆಂಟಾಗಿ ನಾವು ವೀಡಿಯೋಸನ್ನು ಹಾಕ್ತಾಯಿದ್ರೆ ಮಾತ್ರ ನಮಗೆ ಎಲ್ಲಿಯೋ ಒಂದು ಕನ್ಸಿಡ್ರೇಷನ್ ಸಿಗ್ತದೆ. ಹಾಗಾಗಿ ನಾನು ಆದಷ್ಟು ಹಾರ್ಡ್ ವರ್ಕ್ ಮಾಡಿ ವೀಡಿಯೋಸನ್ನು ಹಾಕುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ನನಗೆ ಅಂದರೆ ತುಂಬ ಸಪೋರ್ಟ್ ಸಿಗ್ತದೆ. ಸೊ ನೀವಂತೂ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಿ, ಹಾಗೆ ಬೇರೆಯವರಿಗೂ ಕೂಡ ಎಂಕರೇಜ್ ಮಾಡಿ. ಹೀಗೆ ಸ್ಮಾಲ್ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಲಿಕ್ಕೆ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕಾದಂತಹ ನೀರು ದೋಸೆ, ನಾನು ಆಲ್ರೆಡಿ ಹೇಳಿದ ಹಾಗೆ ನೀರು ದೋಸೆ ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊನ್ನೆ ಕೂಡ ಹೇಳಿದ ಹಾಗೆಯೇ ನಾನು ಯಾವಾಗ ನೀರು ದೋಸೆ ಮಾಡಿರ್ತೇನೆ ಆವಾಗನೇ ಶೂಟ್ ಮಾಡಿರ್ತೇನೆ, ಹಾಗೆ ಅದೇ ಬಂದಿದೆ. ಇದು ಎಂತಂದರೆ ಕರಿ ಏನು ಕೂಡ ಇರಲಿಲ್ಲ, ಹಾಗೆ ಸ್ವಲ್ಪ ಇದಿತ್ತು, ಫಿಶ್ ಕರಿ ಇತ್ತು ನೆನ್ನೆದು, ಅಂದರೆ ಮಧ್ಯಾಹ್ನದ್ದು ಸ್ವಲ್ಪ ಉಳ್ದದ್ದಿತ್ತು. ಹಾಗೆ ಅದನ್ನೇ ನಾನು ನೈಟ್ ಕೂಡ ಬಿಸಿ ಮಾಡಿ ಇಟ್ಟಿದ್ದೆ. ಇವಾಗ ಯಾರಿಗಾದರೂ ತಿನ್ನಲಿಕ್ಕೆ, ಅಂದರೆ ಕೆಲವರಿಗೆ ಕರಿ ಡಿಪ್ ಮಾಡಿ ತಿನ್ನೋ ಅಭ್ಯಾಸ ಅಲ್ಲ, ಹಾಗೆ ಅದು ಇದ್ದರೆ ಇರಲಿ ಅಂತ ಹೇಳಿ. ಮತ್ತು ನಿನ್ನೆ ನಮಗೊಂದು ಕಡೆ ಹೋಗಲಿಕ್ಕಿತ್ತು, ಹಾಗೆ ಹೋಗಿ ಬರುವಾಗ ನಾನು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಮತ್ತು ಚಪಾತಿ ಹಿಟ್ಟನ್ನು ಕಲಸಿ ಇಡುವ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಚಪಾತಿಗಾದರೆ ಗ್ರೇವಿ ಬೇಕೇ ಬೇಕು. ಹಾಗೆ ಸಿಯಾನ್ ಅದು ಆ ಕಲರಿದು ಕರಿ ಕೂಡ ತಿಂತಾ ಇರಲಿಲ್ಲ. ಹಾಗೆ ಅವನಿಗೆ ಅಂದರೆ ಇದೇ ಕಲರ್ ಕರಿ ಬೇಕು, ರೆಡ್ ಕಲರ್ ಬೇಡ, ಬೇಳೆ ಸಾರು ಅಂಥದ್ದೆಲ್ಲ ಇದ್ರೆ ಅವ್ನು ತಿನ್ನೋದಿಲ್ಲ. ಹಾಗೆ ಯಾರಿಗೂ ಉಪದ್ರ ಬೇಡ, ಕರಿ ಇದ್ದವರಿಗೂ ತಿನ್ನಲಿಕ್ಕಾಗಬೇಕು, ಇಲ್ಲದವರಿಗೂ ತಿನ್ನಲಿಕ್ಕಾಗಬೇಕು ಅಂತ ಹೇಳಿ ನಾನು ನೀರು ದೋಸೆಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೆ. ಮತ್ತು ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು, ಒಳ್ಳೆ ಒಂದು ಸಜೆಷನ್ ಅವ್ರು ಕೊಟ್ಟಂಥದ್ದು, ಅಂದರೆ ಅಪ್ಲೋಡ್ ಟೈಮಿಂಗ್ಸ್ ಸೇಮ್ ಇಡಿ ಅಂತ ಹೇಳಿ. ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲ ನಾನು ಯಾವಾಗ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿ. ಕೆಲವರಿಗೆ ನೋಟಿಫಿಕೇಷನ್ ಸಿಗ್ತದೆ, ಕೆಲವರಿಗೆ ನೋಟಿಫಿಕೇಷನ್ ಸಿಗೋದಿಲ್ಲ. ಹಾಗೆ ನಾನು ಒಮ್ಮೊಮ್ಮೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೇನೆ, ಕೆಲವೊಮ್ಮೆ ಮಧ್ಯಾಹ್ನ ಆಗ್ತದೆ, ಕೆಲವೊಮ್ಮೆ ಸಂಜೆ 4 ಗಂಟೆ ನಂತರ ಆಗ್ತದೆ. ಅದು ಯಾಕೆ ಅಂತ ಹೇಳಿದರೆ, ನಾವು ಬ್ರ್ಯಾಂಡ್ ಒಟ್ಟಿಗೆ ಕೆಲಸ ಮಾಡುವಾಗ ಬ್ರ್ಯಾಂಡ್ಸ್ ನಮಗೇನಾದರೂ ಒಂದು ಪ್ರಾಡಕ್ಟ್ ಅಥವಾ ನಮಗೇನಾದರೂ ಒಂದು ಇದಿದ್ದರೆ ಕಳಿಸ್ಲಿಕ್ಕಿದ್ರೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಲಿಕ್ಕೆಲ್ಲ ಇದ್ದರೆ ಉಂಟಲ್ಲ, ಅದು ಅವರಿಗೆ ಮೊದಲು ನಾವು ನಮ್ಮ ವಿಡಿಯೋನ ಕಳಿಸ್ಲಿಕ್ಕಿರ್ತದೆ. ಅವರು ಅದನ್ನು ನೋಡಿ, ಒಬ್ಬರು ನೋಡೋದಿಲ್ಲ, ಒಂದು 7-8 ಜನ ನೋಡ್ತಾರೆ, ಮೇಲೆ ಅವರ ಮೇಲೆ ಹಾಗೆ ಕಳಿಸಿ ಅಲ್ಲಿಂದ ಫೈನಲಿ ಅದು ಅಪ್ರೂವ್ ಆದ ನಂತರ ನಮಗೆ ವಿಡಿಯೋ ಹಾಕಲಿಕ್ಕೆ ಸಿಗುವಂಥದ್ದು. ಕೆಲವೊಮ್ಮೆ ಎಷ್ಟು ಸತಾಯಿಸ್ತಾರೆ ಅಂತ ಹೇಳಿದರೆ, ಇಡೀ ದಿನ ನಮಗೆ ಅದು ಅಪ್ರೂವಲ್ ಬರೋದೇ ಇಲ್ಲ, ಹಾಗೆ ನೆಕ್ಸ್ಟ್ ದಿನವರೆಗೆ ಕಾಯಬೇಕಾಗ್ತದೆ. ಸೊ ಆ ರೀತಿಯಲ್ಲಿ ಇರುವಾಗ ನಮಗೆ ಒಂದೇ ರೀತಿಯಲ್ಲಿ ವೀಡಿಯೋಸನ್ನು ಹಾಕಲಿಕ್ಕೆ ಆಗೋದಿಲ್ಲ, ಅದನ್ನು ಕೂಡ ಆಚೆ ಬಿಡಲಿಕ್ಕೆ ಸಾಗೋದಿಲ್ಲ ಅಲ್ಲ, ಅದು ನಮಗೆ ಗ್ರೋತಿಗೆ ಇಂಪಾರ್ಟೆಂಟ್. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಅಂದ್ಕೊಳ್ತೇನೆ, ಆಯಿತಾ? ಯಾರಾದರೂ ಹಾಗೆ ನಿಮಗೆ ನೋಟಿಫಿಕೇಷನ್ ಬರ್ತಿಲ್ಲ ಆದರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಕನ್ಫರ್ಮ್ ಮಾಡಿ. ಇಲ್ಲಿ ನಾನು ಡಿಸೈನೋದ ಪಾಸ್ತಾವನ್ನು ಬಾಯ್ಲ್ ಮಾಡ್ತಾ ಇದ್ದೇನೆ. ಇದು ಡಿಸೈನೋದ ಡ್ಯೂರಂಬಿಟ್ ಪಾಸ್ತಾ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್. ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಇರೋದಿಲ್ಲ. ಇದಕ್ಕೆ ಒಂದು ಮಸಾಲ ಹಾಕಿ ಮಾಡ್ಬೋದಾದಂತಹ ಕುರ್ಕುರೆ ರೆಸಿಪಿ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ, ಚೆಕ್ ಮಾಡಿ ನೋಡಿ. ಹಾಗೂ ಈ ಪಾಸ್ತಾ ಬೇಕಾದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ನಾವು ಟೀ ಮಾಡುವಾಗ ಬೆಲ್ಲ ಹಾಕ್ತೇವೆ ಅಲ್ವಾ, ನಮ್ಮ ಟೀ ಯಾಕೆ ಒಡೆಯೋದಿಲ್ಲ ಅಂತ ಹೇಳಿ ಒಂದು ಕ್ವೆಶ್ಚನ್ ಬಂದಿತ್ತು. ಕಾಮನ್ಲಿ ಎಲ್ರಿಗೂ ಡೌಟ್ ಇರ್ತದೆ. ಈ ಟೀಗೆ ನಾವು ಬೆಲ್ಲ ಹಾಕಿ, ಹಾಲನ್ನು ಹಾಕಿ ಕುದಿಸುವಾಗ ಅದು ಒಡೆದು ಹೋಗ್ತದೆ. ಆದರೆ ನೀವು ಖಾಲಿ ಟೀಗೆ ಬೆಲ್ಲವನ್ನು ಹಾಕಿ ಕುದಿಸಿ ಅದನ್ನು ಕಣ್ಣಚ್ಚ ಅಂತ ಹೇಳ್ತಾರಲ್ಲ, ಈ ಕಣ್ಣಚ್ಚವನ್ನು ಫ್ಲಾಸ್ಕಲ್ಲಿ ಹಾಕಿಟ್ಟು ಮತ್ತೆ ಹಾಲನ್ನು ಬೆರೆಸಿದರೆ ಏನಾಗೋದಿಲ್ಲ. ಬಟ್ ಹಾಲನ್ನು ಹಾಕಿ ಅದು ಬಾಯ್ಲ್ ಮಾಡುವಾಗ ಹೊಡೆಯುವಂಥ ಚಾನ್ಸಸ್ ಜಾಸ್ತಿ. ಎಲ್ಲ ಬೆಲ್ಲದಲ್ಲೂ ಹೊಡೆಯೋದಿಲ್ಲ, ಬಟ್ ಕೆಲವೊಂದು ಬೆಲ್ಲ ಡೆಫಿನೆಟ್ಲಿ ಹೊಡಿತದೆ. ಹಾಗೆ ನಿಮ್ಮ ಮನೆಯಲ್ಲಿ ನೀವು ಹಾಗೆ ಮಾಡ್ತಾ ಇದ್ದೀರಾದರೆ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ. ಆಗ ನಿಮಗೆ ಎಷ್ಟು ಬೇಕಷ್ಟು ಹಾಲನ್ನು ಹಾಕಿ ಯೂಸ್ ಮಾಡ್ಕೊಳ್ಬೋದಲ್ವ. ಯಾರಿಗೆ ಯಾವಾಗ ಬೇಕೋ ಆ ರೀತಿ ಬಿಸಿ ಬಿಸಿಯಾಗಿ ಕುಡಿಬೋದು. ನಮ್ಮ ಡೇಲನಿಗೆ ಕೋಲ್ಡ್ ಆಗಿದೆ, ತುಂಬ ದಿನದಿಂದ ಇದೆ. ಮಕ್ಕಳಂತ ಹೇಳಿದರೆ ಶೀತ ಇದ್ದದ್ದೇ, ಮತ್ತು ಮಕ್ಕಳಿಗೆ ಶೀತ ಬಂದದ್ದು ಒಂದೇ ಸಮ ಕಡಿಮೆ ಆಗೋದಿಲ್ಲ. 1 ವೀಕ್ ಆದರೂ ಬೇಕು, 1 ವೀಕ್ 2 ವೀಕ್ಸ್.
ಈ ವೆದರಿಗೆ ಜಾಸ್ತಿ ಅಂದರೆ ಈಗ ಒಂದು ತಿಂಗಳ ತನಕನೂ ಮಕ್ಕಳಿಗೆ ಶೀತ ಆಗುವಂಥದ್ದೆಲ್ಲ ಇದ್ದೇ ಇರ್ತದೆ. ಒಂದು ದಿನ ಸರಿ ಇರ್ತದೆ, ಒಂದು ದಿನ ಸರಿ ಇರೋದಿಲ್ಲ. ಹಾಗೆ ನಮ್ಮ ಡೀಲನ್ಗೆ ರಾತ್ರಿ ಆಗುವಾಗ ಮೂಗು ಕಟ್ಟುವಂಥದ್ದು, ಸಲೈನ್ ಡ್ರಾಪ್ಸನ್ನು ಹಾಕಿದರೆ ಅದು ಅವನಿಗೆ ಸಾಕಾಗೋದಿಲ್ಲ. ಅಂದರೆ 2 ವರ್ಷ ಆಗಿದೆ ಅಲ್ಲ ಈಗ, ಅವನಿಗೆ ಅದರದ್ದು ಅಷ್ಟೊಂದು ಎಫೆಕ್ಟಿವ್ ಅಂತ ಹೇಳಿ ಅನಿಸೋದಿಲ್ಲ. ಹಾಗೆ ರಾತ್ರಿ ಎಲ್ಲ ಮಲಗೋದಿಲ್ಲ. ಹಾಗೆ ಇವತ್ತು ಕೂಡ ಎದ್ದೊಳುವಾಗ ಲೇಟ್ ಆಗಿದೆ. ಹಾಗೆ ನಾನು ಅಂದ್ಕೊಂಡೆ ಇವತ್ತು ಖಾಲಿ ಒಂದು ಕಾವಲಿಯಲ್ಲಿ ಬೇಯಿಸ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಕೆಲಸ ಅಂತ ಹೇಳಿ ನಾನು ಒಂದು ಕಡೆ ನಾನ್ ಸ್ಟಿಕ್ ಕಾವಲಿ, ಇನ್ನೊಂದು ಕಡೆ ಕಾಸ್ಟ್ ಐನದು ಇಟ್ಕೊಂಡು 2ರಲ್ಲಿ ಕೂಡ ನೀರು ದೋಸೆನ ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಕೆಲಸ ಕೂಡ ಫಾಸ್ಟಾಗಿ ಆಗ್ತದೆ. ಬೇಗ ಬೇಗ ಒಂದೇ ಮುಚ್ಚಳವನ್ನು 2 ಪಾತ್ರೆಗೆ ಮುಚ್ಚಿ ಆಲ್ಟರ್ನೇಟಿವ್ಲಿ ನಮಗೆ ಬೇಯಿಸ್ಕೊಳ್ಬೋದು. ನಾನ್ ಸ್ಟಿಕ್ ಪಾತ್ರೆಯನ್ನು ಕೆಲವರು ಯೂಸ್ ಮಾಡೋದಿಲ್ಲ, ನಾವು ಯೂಸ್ ಮಾಡ್ತೇವೆ ಆಯಿತಾ. ಅಂದರೆ ತುಂಬ ಡ್ಯಾಮೇಜ್ ಆಗಿರುವಂಥ ಪಾತ್ರೆಯನ್ನು ಯೂಸ್ ಮಾಡಬಾರ್ದು. ಬಟ್ ಕೋಟಿಂಗ್ ಕರೆಕ್ಟಾಗಿ ಇದೆ ಆದರೆ ಒಳ್ಳೆ ಕ್ವಾಲಿಟಿದು ಒಳ್ಳೆ ಹಣ ಕೊಟ್ಟು ನೀವು ತಗೊಂಡಿದ್ದೀರಾದರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಅದು ಯಾವುದೇ ಒಂದು ಇದರ ಜೊತೆಗೆ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಬಟ್ ಅದು ಕಿತ್ತು ಹೋಗಿದೆ ಆದರೆ ಅದರ ಕೆಳಗಿರುವಂತಹ ಮೆಟಲ್, ಅದರ ಕೆಳಗಿರುವಂತಹ ಕೆಮಿಕಲ್ ಲೇಯರ್ಸ್ ಫುಡ್ಡಿನ ಜೊತೆ ರಿಯಾಕ್ಟ್ ಆಗ್ತದೆ. ಅದರ ಮೇಲಿನ ಟೆಫ್ಲಾನ್ ಕೋಟಿಂಗ್ ಹೊಟ್ಟೆ ಒಳಗೆ ಹೋದರೂ ಕೂಡ ಯಾವುದ್ರ ಜೊತೆಗೂ ರಿಯಾಕ್ಟ್ ಆಗೋದಿಲ್ಲ, ಅದು ಹಾಗೇ ಹೊರಗೆ ಹೋಗ್ತದೆ. ಇವಾಗ ಸಿಯಾನ್ ಬಂದಿದ್ದಾನೆ, ಅವನಿಗೆ ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿ ಕಾಲಲ್ಲಿ ಎಲ್ಲ ಅಲ್ಲಲ್ಲಿ ಗುಳ್ಳೆ ರೀತಿಯಲ್ಲಿ ಆಗಿದೆ. ಹಾಗೆ ಅದು ತುಂಬ ಇಚ್ಚಿಂಗ್ ಇದೆ ಅಂತ ಹೇಳಿ ಕ್ಯಾಲಮೈನ್ ಲೋಷನ್ ಇದು ಮೊದಲು ನನಗೆ ಗೊತ್ತಿರಲಿಲ್ಲ ಎಷ್ಟು ಯೂಸ್ಫುಲ್ ಅಂತ ಹೇಳಿ. ಬಟ್ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬರ್ತದಲ್ವ ಮಕ್ಕಳಿಗೆ, ಆ ಟೈಮ್ನಲ್ಲಿ ನನಗೆ ಡಾಕ್ಟ್ರು ಕೊಟ್ಟಿದ್ರು ಒಮ್ಮೆ ಈ ಕ್ಯಾಲಮೈನ್ ಲೋಷನ್. ಅದನ್ನು ಹಚ್ಚಿದರೆ ಈಚಿಂಗ್ ಕಡಿಮೆ ಆಗ್ತದೆ ಅಂತ ಹೇಳಿ. ಅದು ನಿಜವಾಗ್ಲೂ ಈಚಿಂಗ್ ಕಡಿಮೆ ಆಗ್ತದೆ. ಕೆಲವೊಮ್ಮೆ ನನಗೆ ಕೂಡ ಏನಾದರೂ ಆಗಿ ಈಚಿಂಗ್ ಆಗ್ತಾಯಿದೆ ಆದರೆ ಸೇಮ್ ಲೋಷನನ್ನು ನಾನು ಕೂಡ ಹಚ್ತೇನೆ. ಒಂದು ಕರ್ಪೂರದೊಂದು ಪರಿಮಳ ಕೂಡ ಇದೆ ಅದಕ್ಕೆ, ಚೆನ್ನಾಗಿದೆ ಸ್ಮೆಲ್ ಕೂಡ. ಹಾಗೆ ಮಕ್ಕಳಿಗೆ ಅದು ಹಚ್ಚಿ ಕೊಟ್ಟರೆ ಇನ್ಸ್ಟೆಂಟಾಗಿ ಕಡಿಮೆ ಆಗ್ತದೆ. ಒಂದು ಬೆಸ್ಟ್ ಲೋಷನ್ ಅದು. ಹಾಗೆ ಅವನಿಗೆ ಹಚ್ಚಿ ಕೈಯೆಲ್ಲ ತೊಳೆದು ಕಳಿಸಿದ್ದೇನೆ. ಇಲ್ಲಿ ನಮ್ಮ ಕಾನ್ವರ್ಸೇಷನ್ ಕೇಳಿ ಏನು ಅಂತ ನಾನು ಮತ್ತೆ ಹೇಳ್ತೇನೆ. ಇಲ್ಲಿ ಎಲ್ರಿಗಿದು ಅರ್ಥ ಆಗಿರಲಿಕ್ಕಿಲ್ಲ, ಅಂದರೆ ಮೈಕ್ ಇಲ್ಲದೆ ಮಾತಾಡಿದ್ದಲ್ಲ ಹಾಗೆ. ಮತ್ತು ಕೊಂಕಣಿ ಕೂಡ ಎಲ್ರಿಗೂ ಅರ್ಥ ಆಗೋದಿಲ್ಲ ಅಲ್ಲ, ನಾವು ಕೊಂಕಣಿಯಲ್ಲಿ ಮಾತಾಡುವಂಥದ್ದು ಮನೆಯಲ್ಲಿ. ಇಲ್ಲಿ ಮಾವ ಎಂತ ಹೇಳಿದರು ಅಂತ ಹೇಳಿದರೆ, ನಾನು ದೋಸೆಯನ್ನೆಲ್ಲ ಕರೆಕ್ಟ್ ಮಾಡಿ ಇಡ್ತಾ ಇದ್ದೆ, ಅಂದರೆ ಸೆಟ್ ಮಾಡಿ ಇಡ್ತಾ ಇದ್ದೆ ದೊಡ್ಡ ಪಾತ್ರೆಯಿಂದ ಚಿಕ್ಕದಕ್ಕೆ. ಇದು ಬುಟ್ಟಿ ರೀತಿಯಲ್ಲಿ ಉಂಟಲ್ಲ ಅದರಲ್ಲಿ. ಹಾಗೆ ಕಪ್ಪು ಕಪ್ಪಾಗಿ ಮಡಚಿ ಎಲ್ಲ ಹೋಗಿರ್ತದೆ ಅಲ್ವಾ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ ದೋಸೆ, ಅದನ್ನು ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೆ. ಯಾಕೆ ಸಪ್ರೇಟಾಗಿ ಇಡೋದು ಅಂತ ಹೇಳಿದರೆ, ಆ ದೋಸೆ ಮೇಲೆ ಇದ್ದರೆ ಅದು ಖಾಲಿನೇ ಆಗೋದಿಲ್ಲ, ಚಂದ ಇರೋ ದೋಸೆ ಮಾತ್ರ ಖಾಲಿ ಆಗುವಂಥದ್ದು. ಹಾಗೆ ಮಾಡಿದ ದೋಸೆಗಳಲ್ಲಿ ಚಂದ ಇರೋ ದೋಸೆಗಳನ್ನೆಲ್ಲ ಒಂದು ಸೈಡಲ್ಲಿಟ್ಟು ಚಂದ ಇಲ್ಲದೇ ಇರುವಂತಹ ಶೇಪ್ ಔಟ್ ಆಗಿರುವಂಥ ದೋಸೆಗಳನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ನನಗೆ ಅಂತ ಹೇಳಿ. ಅದಕ್ಕೆ ಮಾವ ಕೇಳ್ತಾಯಿದ್ರು, ನನಗೆ ಇದು ಚಂದದ ದೋಸೆ ಬೇಡ, ಕಪ್ಪಾಗಿರುವಂಥದ್ದು ಅದೇ ಬೆಂಡಾಗಿರೋ ದೋಸೆನೇ ಕೊಡು ಉಂಟಲ್ಲ ಅದು ಅಂತ ಹೇಳಿ ಕೇಳಿದ. ಅದಕ್ಕೆ ನಾನು ಹೇಳಿದೆ ಬೇಡ, ನಾನೇ ತಿಂತೇನೆ ಅಂತ ಹೇಳಿ. ನೋಡಿ, ಹಾಗೆ ಕೇಳೋದು ಕೂಡ ಒಂದು ಅವ್ರದ್ದೊಂದು ಒಳ್ಳೆ ನೇಚರ್. ಯಾಕೆಂತ ಹೇಳಿದರೆ ದೋಸೆ ಹಾಗೇ ಉಳಿತದೆ. ದೋಸೆ ಹೇಗೆ ಹೊಟ್ಟೆಗೆ ಹೋದ್ರೂ ಪುಡಿಯಾಗಿಯೇ ಹೋಗುವಂಥದ್ದು, ಎಲ್ಲರ ಹೊಟ್ಟೆಗೂ ಹಾಗೆ ಹೋಗುವಂಥದ್ದು. ಆದರೂ ಕೂಡ ನೋಡುವಾಗ ಒಂದು ಚೆಂದ ನೋಡಿ ತಿನ್ನುವಂಥದ್ದು ಬೇರೆಯೇ ಅಲ್ವ. ಹಾಗೆ ಯಾವಾಗಲೂ ಅಂಥ ದೋಸೆ ಅಲ್ಲೇ ಉಳಿತದೆ, ಬೆಂಡಾಗಿರುವಂಥದ್ದು ಕಪ್ಪಾಗಿರುವಂಥದ್ದು ಎದ್ದೇಳೋದು. ಹಾಗೆ ನಾನೇ ತಗೊಳ್ಳುವಂಥದ್ದು ಹೆಚ್ಚಾಗಿ. ಅದಕ್ಕೆ ನಾನು ಹೇಳಿದೆ ನಾನು ತಗೊಳ್ತೇನೆ ಬೇಡ ಪರವಾಗಿಲ್ಲ ಅಂತ ಹೇಳಿ. ಆದರೂ ಅವ್ರು ಕೇಳಿದ್ರಲ್ವ, ಎಲ್ಲರ ಮನೆಯಲ್ಲಿ ಕೂಡ ಹೀಗೆ ಕೇಳುವವರು ಇರೋದಿಲ್ಲ. ಮತ್ತು ಮೋಸ್ಟ್ ಆಫ್ ಅಸ್ ನಾವು ಕೂಡ ಎಲ್ಲಿ ಹೋದ್ರೂ ಸ್ವಲ್ಪ ಚೆನ್ನಾಗಿರುವಂಥದ್ದನ್ನೇ ಪ್ರಿಫರ್ ಮಾಡುವಂಥದ್ದಲ್ವ. ಅದು ಮಾಡಿದವರಿಗೆ, ಆ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಮಾತ್ರ ಅದರ ಕಷ್ಟ ಗೊತ್ತಿರ್ತದೆ, ಅದು ಯಾಕೆ ಹಾಗೆ ಆಯಿತು ಅಂತ ಹೇಳಿ. ಅವ್ರು ಮಾತ್ರ ಅದನ್ನು ತಿನ್ನುವಂಥದ್ದು. ಹಾಗೆ ನಾನು ಯಾವಾಗಲೂ ಆ ರೀತಿ ಕಪ್ಪಾಗಿರುವ ಬೆಂಡಾಗಿರುವ ದೋಸೆ ತಿನ್ನೋದು. ಯಾರಾದರೂ ಒಬ್ಬರು ಖಾಲಿ ಮಾಡಬೇಕಲ್ವ, ಮತ್ತು ಮಕ್ಕಳಿಗೆಲ್ಲ ಅದನ್ನು ಕೊಟ್ಟರೆ ಇದೆಂತಾಗಿದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅದು ಆ ಕೆಲಸ ಬೇಡ. ಯಾರಿಗೂ ಕೊಡದೇ ಇದ್ದರೆ ನಾವೇ ತಿಂದರೆ ತೊಂದರೆ ಇಲ್ಲ ಅಲ್ಲ, ಹಾಗೆ ನಾನೇ ತಿನ್ನುವಂಥದ್ದು. ಇಲ್ಲಿ ನನ್ನ ಫೇವ್ರೆಟ್ ಕಾಫಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಗೆ ಕಾಫಿ ಮಾಡೋದು ಅಂತ ಹೇಳಿದರೆ, 2 ಪ್ಯಾಕೆಟ್ ನೆಸ್ಕಫೆ ಸನ್ರೈಸ್ ಇದು, ಅದಾದ ನಂತರ 1.5 ಟೀ ಸ್ಪೂನ್ನಷ್ಟು ಸಕ್ಕರೆ, ಮತ್ತು ಇದು ಸ್ವಲ್ಪ ಚಾಕ್ಲೇಟ್ ಪೌಡರ್ ಕ್ಯಾಂಪ್ಕೋದು ಮೊನ್ನೆ ಹಸ್ಬೆಂಡ್ ತಂದಿದ್ದು. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಅದು ಬೈ ಮಿಸ್ಸಾಗಿ ನಾನೊಮ್ಮೆ ಹಾಕಿದ್ದು ಮಕ್ಕಳಿಗೆ ಹಾಟ್ ಚಾಕ್ಲೇಟ್ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಹಾಕಿದ್ದೆ. ಆದರೆ ಅವರಿಗೆ ಬೇಡ ಅಂತ ಹೇಳಿದ್ದಕ್ಕೆ ಅದೇ ಹಾಲಿಗೆ ನಾನು ಕಾಫಿ ಮಾಡ್ಕೊಂಡಂಥದ್ದು. ಆಗ ನನಗೆ ಗೊತ್ತಾಯ್ತು ಅದರ ಟೇಸ್ಟ್. ಈ ರೀತಿ ಮಾಡುವಾಗ ಏನೋ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಬರ್ತದೆ, ಒಳ್ಳೆ ಕ್ರೀಮಿ ಕಾಫಿ ರೀತಿಯಲ್ಲಿ, ಒಂದು ಚಾಕ್ಲೇಟಿ ಫ್ಲೇವರ್. ಹಾಗೆ ನಾನಿವಾಗ ಹಾಗೇ ಮಾಡುವಂಥದ್ದು.
ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ನಾವು ಕೆಲವರು ಅಂದ್ಕೊಂಡಿದ್ದಾರೆ ನಾವು ಇದೇ ಮನೆಯಲ್ಲಿದ್ದವರು ಅಂತ ಹೇಳಿ, ಅಂದರೆ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ. ನಾವು ಒಂದು 7-8 ತಿಂಗಳ ಹಿಂದೆ ಈ ಮನೆಗೆ ಶಿಫ್ಟ್ ಆದಂಥದ್ದು. ಇದು ಹೊಸ ಮನೆ ಕಟ್ಟಿದಂಥದ್ದು, ನಮ್ಮದೇ ಮನೆ. ಮತ್ತು ಕೆಲವರು ಬಾಡಿಗೆ ಮನೆನ ಕೇಳ್ತೀರಾ, ಇಲ್ಲ ಇದು ನಮ್ಮ ಸ್ವಂತ ಮನೆ. ಇಲ್ಲಿ ನಾವು, ನಮ್ಮ ಮಕ್ಕಳು, ಅತ್ತೆ ಮಾವ, ನಾವೆಲ್ಲರೂ ಅಲ್ಲಿ ಕೂಡ ಒಟ್ಟಿಗೆ ಇದ್ದಂಥದ್ದು. ಹಳೆ ಮನೆಯಲ್ಲಿ ಕೂಡ ಅಲ್ಲಿ ತೋಟ ಎಲ್ಲ ಇದೆ, ಮನೆ ಕೂಡ ಇದೆ. ಆದರೆ ಅದು ರೋಡಿಗೆಲ್ಲ, ಹೀಗೆ ಪೇಟೆಗೆಲ್ಲ ಆಕ್ಸೆಸಿಬಿಲಿಟಿ ಸ್ವಲ್ಪ ದೂರ ಇರೋದ್ರಿಂದ ನಾವು ಸ್ವಲ್ಪ ಹತ್ತಿರ ಆಗುವಲ್ಲಿ, ಅಂದರೆ ನಮ್ಮ ಹಸ್ಬೆಂಡಿದು ಫ್ಯಾಕ್ಟ್ರಿಗೆ ಕೂಡ ಹತ್ತಿರ ಆಗೋ ಜಾಗದಲ್ಲಿ ಒಂದು ಜಾಗವನ್ನು ತಗೊಂಡು ಕಟ್ಟಿರುವಂಥದ್ದು ಮನೆ. ಬಾಡಿಗೆ ಮನೆ ಅಲ್ಲ, ಆಯಿತಾ. ಹಾಗೆ ಇಲ್ಲಿ ಸಿಯೋನ್ ಕೂಗ್ತಾ ಇದ್ದಾನೆ ಇವತ್ತು. ಅವನು ಕೈ ಇಟ್ಟಿದ್ದಾನಲ್ಲ, ಆ ಕೈ ನೋಡಿ ಎಷ್ಟು ಚಿಕ್ಕದಿದೆ, ಹಾಗೂ ಚಿಕ್ಕ ಮಕ್ಕಳು ಕೈ ಇಟ್ಟ ಹಾಗಿದೆ, ಎಷ್ಟು ಕ್ಯೂಟ್ ಕಾಣ್ತದೆ ಅಂತ ಹೇಳಿ. ಅವನು ನೋಡಲಿಕ್ಕೇ ಚಿಕ್ಕದಾಯ್ತಾ, ಕೇಳ್ತಾರೆ ಕೆಲವರು ಇವನು LKG UKG ಅಂತ ಹೇಳಿ. ಅಂದರೆ ಚಿಕ್ಕದು ಕಾಣ್ತಾನಲ್ಲ, ಅವನ ಕೈ ನೋಡ್ಬೋದು ನೀವು ಎಷ್ಟು ಚಿಕ್ಕದು ಕಾಣ್ತದೆ ಅಂತ ಹೇಳಿ. ಈಗಲೂ ಕೂಡ ಎತ್ತಿದ್ರೇನು ಅದು ಚಿಕ್ಕ ಮಗು ಥರನೇ ಉಂಟು, ಅಂದರೆ ನೋಡಲಿಕ್ಕೆ ಸಹ ಸಣ್ಣ, ಸೈಜು ಸಹ ಸಣ್ಣನೇ ಒಂದು. ಅವನಂದರೆ ಅವನಿಗೆ ಈ ಏಜಲ್ಲಿ ಚೆಂದ ತಿನ್ನಬೇಕು, ಎಗ್ ತುಂಬ ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು ಅವನ ಬೆಳವಣಿಗೆ ಸರಿಯಾಗಿ ಆಗಬೇಕಾದ್ರೆ. ಬಟ್ ಅವನು ಎಗ್ಗೆಲ್ಲ ಏನು ತಿನ್ನೋದಿಲ್ಲ. ಈಗ ಫಿಶ್ ಕೂಡ ದೂರ ಮಾಡಿದ್ದಾನೆ. ಹಾಗೆ ಚಿಕನ್ ಅದು ಕೂಡ ಹೀಗೆ ಏರ್ ಫ್ರೈ ಎಲ್ಲ ಮಾಡಿದರೆ ಮಾತ್ರ ತಿನ್ನುವಂಥದ್ದು. ಕರಿ ಇದೆಲ್ಲ ಅವನು ತಿನ್ನಲಿಕ್ಕೆ ಸಹ ಕೇಳೋದಿಲ್ಲ. ಹಾಗೆ ಮೇಯ್ನಾಗಿ ಅವರಿಗೆ ಪ್ರೋಟೀನ್ ಅಲ್ವಾ, ಪನ್ನೀರ್ ಕೂಡ ತಿನ್ನೋದಿಲ್ಲ, ಎಂತ ತಿನ್ನಿಸೋದು. ಮತ್ತು ಇದು ನಾನು ಟಿಫಿನಿಗೆ ವೆಜಿಟೇಬಲ್ ಕೊಡಲ್ವ ಅಂತ ಕೇಳ್ತಿದ್ರೆ, ವೆಜಿಟೇಬಲ್ ಸಂಜೆ ಬಂದಾಗ ಮನೆಗೆ ಕೊಡುವಂಥದ್ದು. ಟಿಫಿನಿಗೆ ಕೊಟ್ಟರೆ ಅವನು ಹೀಗೆ ವಾಮಿಟ್ ಮಾಡಲಿಕ್ಕೆ ಮಾಡ್ತಾರಲ್ಲ, ಹಾಗೆ ಬಾಯಿ ಓಪನ್ ಮಾಡಿ ತಿನ್ನುವಂಥದ್ದಂತೆ. ಹಾಗೆ ನಾನು ಕೊಡೋದಿಲ್ಲ ಅವನಿಗೆ. ಅವನು ತಿನ್ನಲಿಕ್ಕೆ ಸಹ ಕೇಳೋದಿಲ್ಲ, ಇಂಟ್ರೆಸ್ಟ್ ಸಹ ಇಲ್ಲ ಅವನಿಗೆ. ಹಾಗೆ ನಮ್ಮ ಬೇಬಿ ಎದ್ದಿದ್ದಾನೆ, ಇಲ್ಲಿ ತೊಟ್ಲಲ್ಲಿ ಆಟಾಡ್ತಾ ಇದ್ದಾನೆ. ಇವತ್ತು ಸಿಯೋನ್ದು ಒಂದೇ ಹಠ. ಇವತ್ತು ಸ್ಯಾಟರ್ಡೇ, ಹಾಗೆ ಇವತ್ತು ಹಾಫ್ ಡೇ ಇರಬೇಕಿತ್ತಲ್ಲ, ಯಾಕೆ ಫುಲ್ ಡೇ ಇರುವಂಥದ್ದು, ನನಗೆ ಲಂಚ್ ಬೇಡ ಅಂತ. ಹಾಗೆ ಹಸ್ಬೆಂಡ್ ಲಂಚ್ ಬ್ಯಾಗನ್ನು ಒಂದು ಸೈಡಲ್ಲಿ ಕದ್ದಿಟ್ಟಿದ್ರು, ನಾನು ಅದನ್ನೇ ತೋರಿಸಿದೆ ಈಗ. ಹಾಗೆ ನಾನೇ ಹೋಗ್ತೇನೆ ಅಂತ ಹೇಳಿ ಖಾಲಿ ಬ್ಯಾಗನ್ನು ತಗೊಂಡು ಹೋಗಿದ್ದಾನೆ. ಅಂದರೆ ಲಂಚ್ ಬಾಕ್ಸ್ ನಾವು ಕೊಡಬಾರ್ದು ಅಂತ ಹೇಳಿ. ಮೊದಲು ಸಹ ಒಮ್ಮೆ ಹೀಗೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ ಸಹ ಹಾಗೇ ಮಾಡ್ತಾ ಇದ್ದಾನೆ. ಲಂಚ್ ಬ್ಯಾಗ್ ಬೇಡ ಅಂತ ಹೇಳಿ ಅಳ್ತಾ ಇರುವಂಥದ್ದು. ಏನೇ ಆದರೂ ಊರೇ ಮುಳುಗಿದ್ರು ಅವನಿಗಂತೂ ಸ್ಕೂಲ್ ಒಂದು ಬೇಡ ಅನ್ನುವಂಥದ್ದು ಒಂದೇ ಅವನ ಮೋಟಿವ್ ಅಷ್ಟೇ. ಹಾಗೆ ಅವನು ಆಚೆ ರೋಡ್ ಕ್ರಾಸ್ ಮಾಡಿ ನಿಂತ ಕೂಡಲೇ ಹಸ್ಬೆಂಡ್ ಇಲ್ಲಿ ಟಿಫಿನನ್ನು ತಗೊಂಡು ಹೋಗಿ ಸೈಡಿಂದ ಒಂದು ಕಡೆ ಇಟ್ಟಿದ್ದಾರೆ. ಮತ್ತು ಬಸ್ ಆ ಸೈಡಿಗೆ ಬಂದು ನಿಲ್ಲುವಂಥದ್ದಲ್ಲ, ಅವನು ಆ ಸೈಡಿಂದ ಬೋರ್ಡ್ ಮಾಡುವಂಥದ್ದಲ್ಲ ಬಸ್ಸಿಗೆ. ಹಾಗೆ ಈ ಸೈಡಿಂದ ಡ್ರೈವರ್ ಹತ್ತಿರ ಲಂಚ್ ಬಾಕ್ಸನ್ನು ಕೊಡೋದು ಅಂತ ಹೇಳಿ ಪ್ಲ್ಯಾನ್. ಹಾಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಧಾರಣದೆಲ್ಲ ಪ್ಲ್ಯಾನ್ ಅವನಿಗೆ ಸಹ ಗೊತ್ತಾಗ್ತದೆ, ಆಯಿತಾ. ಈಗಂದರೆ ಅವನಿಗೆ ಕೆಲವೊಮ್ಮೆ ಹೇಗೆ ಫೀಲ್ ಆಗ್ತದೆ ಅಂತೇಳಿ ಗೊತ್ತಾದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೆಲ್ಪ್ಲೆಸ್ ಅಂತ ಹೇಳಿ ಫೀಲ್ ಆಗ್ತದೆ. ಮತ್ತು ನನ್ನ ಹತ್ರ ಹೇಳ್ತಾ ಇದ್ದ, ಮತ್ತು ಸ್ಕೂಲಿಗೆಲ್ಲ ತಂದು ಕೊಡೋದು ಬೇಡ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ ಹೋದ ಕೂಡಲೇ ಲಂಚ್ ಬಾಕ್ಸ್ ಇಲ್ಲಾದರೆ ಟೀಚರ್ ನಿನ್ನ ಡ್ಯಾಡಿಗೆ ಹೊಡಿತಾರೆ ಅಂತ. ಕಳೆದ ಸಲ ಕೂಡ ಅದನ್ನೇ ಹೇಳಿದೆ. ಹಾಗೆ ಡ್ಯಾಡಿಗೆಲ್ಲಾದರೂ ಹೊಡೆದ್ರೆ ಜೋರು ಮಾಡಿದೆ ಅಂತ ಹೇಳಿ ಅವನು ಆಯಿತು ಅಂತ ಹೇಳಿ ತಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಬಟ್ ಈ ಸಲ ಯಾರಿಗೆ ಹೊಡೆದ್ರು ಏನು ಮಾಡಿದ್ರು ನನಗೆ ಲಂಚ್ ಬಾಕ್ಸ್ ಬೇಡ ಅಂತಲೇ ಹೇಳುವಂಥದ್ದು. ಹಾಗೆ ಬಸ್ ಬಂದ ಕೂಡಲೇ ಲಂಚ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಮತ್ತು ಅವನಿಗೆ ಅದು ಗೊತ್ತಾಯ್ತಂತೆ ಕೊಟ್ಟಿದ್ದಾರೆ ಅಂತ ಹೇಳಿ. ಎನಿವೇಸ್ ಕೊಟ್ಟದೆಲ್ಲ ತಿಂದು ಬಂದಿದ್ದಾನೆ, ಏನು ಕೂಡ ಉಳಿದಿರಲಿಲ್ಲ. ಸೊ ಇಷ್ಟೇ ಇವತ್ತಿನೊಂದು ಸಿಂಪಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಏನಾದರೂ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಆಯಿತಾ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.